ಅಕ್ಕಿ ಹಿಟ್ಟು, ಹಾಗೆಯೇ ಒಂದು ಸ್ವಲ್ಪ ಗೋಧಿ ಹಿಟ್ಟು, ರಾ ಮಿಲ್ಕ್ ಅಂದರೆ ಹಸಿ ಹಾಲು, ಟೊಮೆಟೊ, ಹಣ್ಣಾಗಿರೋ ಟೊಮೆಟೊ ತೊಗೊಂಡ್ರೆ ಉತ್ತಮ. ನೋಡಿ 4 ಐಟಮ್ಸ್ ಅಷ್ಟೇ ಸಾಕು. ನೋಡಿ ಒಂದು ಸ್ವಲ್ಪ ಹಣ್ಣಾಗಿರೋ ಟೊಮೆಟೊನ ಈ ಸೈಜಲ್ಲಿ 2 ಪೀಸ್ ಮಾಡ್ಕೊಂಡಿದ್ದೀನಿ. ಈ ಥರ ಹಣ್ಣಾಗಿರೋ ಟೊಮೆಟೊ ತೊಗೊಳೋದ್ರಿಂದ ರಸ ಚೆನ್ನಾಗಿ ಬರುತ್ತೆ. ನೋಡಿ ಈಗ ಒಂದು ಬೌಲ್ ತೊಗೊಂಡು ಅದಕ್ಕೆ 1 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ತೊಗೋತಿದ್ದೀನಿ. 1 ಸ್ಪೂನ್ ಅಕ್ಕಿ ಹಿಟ್ಟು, ಹಾಗೆಯೇ 1.5 ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟು ತೊಗೊತಿದ್ದೀನಿ. ನಮ್ಮ ಫೇಸ್ ಬ್ರೈಟ್ನೆಸ್ ಆಗೋದಕ್ಕೆ, ಗ್ಲೋಯಿಂಗ್ ಕೊಡೋದಕ್ಕೆ ಅಕ್ಕಿ ಹಿಟ್ಟು ಎಷ್ಟು ಇಂಪಾರ್ಟೆಂಟೇ, ಹಾಗೆಯೇ ಅದೂ ಗೋಧಿ ಹಿಟ್ಟು ಅಷ್ಟೇ ಇಂಪಾರ್ಟೆಂಟು. ನೋಡಿ ಈಗ ರಾ ಮಿಲ್ಕ್ ಅಂದರೆ ಕಾಸಿರಬಾರ್ದು ಹಾಲನ್ನ, ಹಸಿ ಹಾಲನ್ನ ತೊಗೋಬೇಕು. ಆವಾಗ ಸ್ಕಿನ್ ಒಂದು ಸ್ವಲ್ಪ ಬ್ರೈಟ್ನೆಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆಯೇ ಟೊಮೆಟೊ ರಸ, ಹಣ್ಣಾಗಿರೋ ಟೊಮೊಟೊ ತೊಗೊಂಡ್ರೆ ಉತ್ತಮ, ಯಾಕಂದರೆ ಇದರಲ್ಲಿ ರಸ ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ನೋಡಿ ಈ ಥರ ಚೆನ್ನಾಗಿ ಅದನ್ನು ರಸ ತೆಗೆದುಕೊಳ್ಬೇಕು. ಈ ಥರ ಚೆನ್ನಾಗಿ ರಸ ತೆಗೆದು ಸಿಪ್ಪೆ ಮಾತ್ರ ಆಚೆ ತೆಗೆದಿಕ್ಕೋಬೇಕು. ರಸ ಮಾತ್ರ ತೊಗೊಂಡ್ರೆ ಸಾಕಾಗುತ್ತೆ. 1 ಟೊಮೆಟೊನ 2 ಪೀಸ್ ಮಾಡಿದ್ದೀನಿ. 2 ಪೀಸ್ನು ನಾನು ಈ ಥರ ರಸ ತೊಗೊತಿದ್ದೀನಿ. ಈ ಥರ ಚೆನ್ನಾಗಿ ಟೊಮೆಟೊ ಹಣ್ಣಾಗಿರೋದ್ರನ್ನ ತೊಗೊಂಡ್ರೆ ರಸ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಹಣ್ಣಾಗಿರೋ ಟೊಮೆಟೊ ಯೂಸ್ ಮಾಡಿ. ನೋಡಿ ಇಷ್ಟು ಸಾಕಾಗುತ್ತೆ. ನಿಮ್ಗೆ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಪ್ರಮಾಣದಲ್ಲಿ ಯೂಸ್ ಮಾಡಿ. ನನಗೆ ಇಷ್ಟು ಸಾಕು ಫೇಸ್ಗೆ, ಅಷ್ಟೇ ನಾನು ಇದು ಮಾಡ್ತಾ ಇರೋದು. ನೋಡಿ ಈ ಥರ ಆಗುತ್ತೆ, ಸ್ವಲ್ಪ ಗಟ್ಟಿ ಆಗುತ್ತೆ. ಆಗ ರಾ ಮಿಲ್ಕ್ನ ಮತ್ತೆ ಬಳಸ್ಕೋಬೇಕು, ಯೂಸ್ ಮಾಡಿ. ನೋಡಿ ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು. ಇದು ತೀರಾ ಗಟ್ಟಿಗೂ ಮಾಡ್ಕೋಬಾರ್ದು, ನೀರು ಮಾಡ್ಕೋಬಾರ್ದು. ನೋಡಿ ಈ ರೀತಿ ಇದ್ದರೆ ಸಾಕಾಗುತ್ತೆ. ನೋಡಿ ಈ ಥರ ಪ್ಯಾಕ್ನ ರೆಡಿ ಮಾಡ್ಕೋಬೇಕು. ನೋಡಿ ಯಾವ ಥರ ಆಗಿದೆ ಅಂತ. ಪೂರ್ತಿ ಒಂದು ಸ್ವಲ್ಪ ತೆಳುವು ಮಾಡ್ಕೋಬಾರ್ದು, ಗಟ್ಟಿನೂ ಮಾಡ್ಕೋಬಾರ್ದು. ಈ ಥರ ಇದ್ದರೆ ಸಾಕಾಗುತ್ತೆ. ಆಗ ಫೇಸ್ಗೆ ಹಚ್ಚೋದಕ್ಕೆ ಒಂದು ಸ್ವಲ್ಪ ಈಸಿ ಆಗುತ್ತೆ. ಇಲ್ಲ ಗಟ್ಟಿ ಆಗಿಬಿಟ್ರೆ ಫೇಸ್ಗೆ ಅಪ್ಲೈ ಮಾಡೋಕ್ಕಾಗಲ್ಲ. ನೀರಾಗೂ ಇರಬಾರ್ದು, ಈ ಕಡೆ ಗಟ್ಟಿಯಾಗೂ ಇರಬಾರ್ದು. ಈ ಥರ ಮೀಡಿಯಮ್ ಆಗಿದ್ದರೆ ಉತ್ತಮ. ನೋಡಿ ಈಗ ಹಚ್ಚೋದಕ್ಕಿಂತ ಮುಂಚೆ ಅಂದರೆ ನಾವು ಫೇಸ್ ಪ್ಯಾಕ್ನ ರೆಡಿ ಮಾಡಿದ್ದೀವಲ್ವ, ಇದನ್ನು ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಚೆನ್ನಾಗಿ ಫೇಸ್ನ ಒಂದು ಸ್ವಲ್ಪ ಫೇಸ್ ವಾಶ್ ಮಾಡ್ಕೊಂಬಂದರೆ ಉತ್ತಮ. ಯಾಕಂದರೆ ಬೇಗ ಚೆನ್ನಾಗಿ ಗ್ಲೋ ಕೊಡುತ್ತೆ ಫೇಸು. ಹಾಗಾಗಿ ಮುಂಚೆನೇ ಫೇಸ್ ವಾಶ್ ಎಲ್ಲ ಮಾಡಿಕೊಂಡು, ನೋಡಿ ನಾನು ಈಗ ತೋರಿಸಿದ್ನಲ್ಲ ಅಷ್ಟಾದರೆ ಸಾಕಾಗುತ್ತೆ. ಅಷ್ಟನ್ನು ಫೇಸ್ಗೆ ಕ್ಲೀನಾಗಿ ಅಪ್ಲೈ ಮಾಡ್ಕೋಬೇಕು. ಕಣ್ಣತ್ರ ಎಲ್ಲ ಹಚ್ಕೋಬೇಡಿ, ಹುಬ್ಗೆ ಹಾಗೇ ಕಣ್ಣತ್ರ ಹಚ್ಕೋಬೇಡಿ. ಇದೊಂದು ಸ್ವಲ್ಪ ಆಮೇಲೆ ರಫ್ ಅನಿಸ್ಬಿಡುತ್ತೆ, ನಮಗೆ ಇರಿಟೇಷನ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ಕಣ್ಣಿಗೆ ಮತ್ತು ಹುಬ್ಗೆ ಹಚ್ಕೋಬೇಡಿ. ಫೇಸ್ಗೆಲ್ಲ ಅಪ್ಲೈ ಮಾಡ್ಬೋದು, ಕಾಲಿಗೆ, ಕೈಗೆ, ಪ್ರತಿಯೊಂದು ಬಾಡಿ ಪಾರ್ಟ್ಸ್ಗೂ ಇದನ್ನು ಅಪ್ಲೈ ಮಾಡ್ಬೋದು. ನಾನು ಇದನ್ನು ವೀಕ್ಲಿ 1 ಟೈಮ್ ಆದರೂ ಮಾಡೇ ಮಾಡ್ತೀನಿ. ಸನ್ ಟ್ಯಾನ್ ಆಗಿರುತ್ತಲ್ವ, ಬಿಸಿಲಲ್ಲಿ ಹೋದಾಗೆಲ್ಲ ಕಪ್ಪಗಾಗ್ಬಿಡುತ್ತೆ ಫೇಸು. ಹಾಗಾಗಿ ಇದನ್ನು ಹಚ್ಚಿದ್ರೆ ಒಂದು ಸತಿ ಹಚ್ಚಿದ್ರೂ ನಿಮಗೆ ರಿಸಲ್ಟ್ ಗೊತ್ತಾಗೋಗುತ್ತೆ, ಬೇಗನೆ ರಿಸಲ್ಟ್ ಗೊತ್ತಾಗುತ್ತೆ ಇದು ನಂಗೆ. ಹಾಗಾಗಿ ವೀಕ್ಲಿ 1 ಟೈಮ್ ಆದರೂ ನಾನು ಇದನ್ನು ಅಪ್ಲೈ ಮಾಡ್ತಾ ಇರ್ತೀನಿ. ನಾನು ಓದ್ ವಿಡಿಯೋದಲ್ಲೂ ನಾನು ಕಾಫಿ ಪುಡಿದೆಲ್ಲ ತೋರಿಸಿದ್ದೆ, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಕಮೆಂಟ್ ಬಾಕ್ಸಲ್ಲೆಲ್ಲ ತಿಳಿಸಿದ್ದೀರಾ, ಲೈಕ್ ಮಾಡಿದ್ದೀರಾ, ಕಮೆಂಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನೋಡಿ ಈ ಥರ ಸ್ಕಿನ್ಗೆ ಪೂರ್ತಿ ಅಪ್ಲೈ ಮಾಡ್ಕೋಬೇಕು. ನೀಟಾಗಿ ಒಂದು ಸ್ವಲ್ಪ ಸ್ಮೂತಾಗಿ ಅಪ್ಲೈ ಮಾಡೋದ್ರಿಂದ ಸ್ಕಿನ್ಗೆ ಬೇಗ ಅಬ್ಸರ್ವ್ ಆಗುತ್ತೆ. ನೋಡಿ ಈ ಥರ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು. ಸ್ವಲ್ಪ ಆದರೆ ಸಾಕಾಗುತ್ತೆ. ನೋಡಿ ನಾನೀಗ ಇನ್ನೊಂದು ಕೈನ ಯೂಸ್ ಮಾಡ್ತಾ ಇದ್ದೀನಿ. 2 ಕೈಯಿಂದನೂ ನೀಟಾಗಿ ಫೇಸ್ಗೆ ಅಪ್ಲೈ ಮಾಡಬೇಕು. ಈ ಥರ ಅಪ್ಲೈ ಮಾಡೋದ್ರಿಂದ ಸ್ಕಿನ್ಗೆ ಬೇಗ ನಾವು ಹಚ್ಚಿರೋ ಪ್ಯಾಕು ಬೇಗನೆ ಅಬ್ಸರ್ವ್ ಆಗುತ್ತೆ. ನಮ್ಮ ಸ್ಕಿನ್ ಬ್ರೈಟ್ನೆಸ್ ಆಗೋದಕ್ಕೆ, ವೈಟ್ನೆಸ್ ಆಗೋದಕ್ಕೆ ಮತ್ತು ಟ್ಯಾನ್ ಆಗಿರೋ ಸ್ಕಿನ್ ರಿಮೂವ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ 2 ಕೈಯಿಂದ ಈ ಥರ ಚೆನ್ನಾಗಿ ಮಸಾಜ್ ಥರ ಮಾಡ್ಕೋಬೇಕು. ಹಾಗೆಯೇ ನಾನು ಕೈಗೂ ನಿಮಗೆ ತೋರಿಸ್ತೀನಿ. ನಾನು ಕೈಗೆ ಹಚ್ಚಿ ತೋರಿಸ್ತಿದ್ದೀನಿ, ಯಾಕಂದರೆ ನನ್ನ ಕೈ ಇವಾಗ ಯಾವ ಥರ ಇದೆ, ನಾನು ಇದನ್ನು ಹಚ್ಚಾದ್ಮೇಲೆ ಯಾವ ಥರ ಆಗುತ್ತೆ ಅಂತ ನಿಮಗೆ ಲೈವಲ್ಲೇ ನಾನು ರಿಸಲ್ಟ್ ತೋರಿಸ್ತೀನಿ. ಈ ನೋಡಿ ಕೈಗೆಲ್ಲ ನೀಟಾಗಿ ಅಪ್ಲೈ ಮಾಡಬೇಕು. ವೀಕ್ಲಿ 1 ಟೈಮ್ ನೀವು ಹಚ್ಚಿ ಒಂದು ಸತಿ ಯೂಸ್ ಮಾಡಿ ನೋಡಿ. ನಾನು ಹಾಕೋ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ದರೆ ಒಂದು ಲೈಕ್ ಮಾಡಿ. ಓಕೆ, ನೋಡಿ ಈ ಥರ ನನಗೆ ನೀಟಾಗಿ ಅಪ್ಲೈ ಮಾಡ್ತಾಯಿದ್ದೀನಿ. ಈ ಥರ ಸ್ಮೂತಾಗಿ ಅಪ್ಲೈ ಮಾಡೋದ್ರಿಂದ ಸ್ಕಿನ್ನಲ್ಲಿರುವ ರ್ಯಾಷಸ್ ಇರ್ಬೋದು, ಸ್ಕಿನ್ನಲ್ಲಿರುವ ಡಾರ್ಕ್ ಸರ್ಕಲ್ಸ್ ಇರ್ಬೋದು, ಸ್ಕಿನ್ನೆಲ್ಲ ಬ್ಲ್ಯಾಕ್ ಆಗಿರ್ಬೋದು, ಎಲ್ಲದೂ ರಿಮೂವ್ ಆಗುತ್ತೆ. ಹಾಗಾಗಿ ಈ ಥರ ಸ್ಮೂತಾಗಿ ಲೈಟಾಗಿ ಮಸಾಜ್ ಕೊಟ್ಕೊಂಡು ಕ್ಲೀನಾಗಿ ಅಪ್ಲೈ ಮಾಡಬೇಕು. ನೋಡಿ ಈ ಥರ ಅಪ್ಲೈ ಮಾಡಬೇಕು. ನೀಟಾಗಿ ಅಪ್ಲೈ ಮಾಡಿ. ನಿಮ್ಮ ಈ ಕೈಲಿ ಎಷ್ಟಾಗುತ್ತೋ ಎಷ್ಟು ಸಾಧ್ಯನೋ ಅಷ್ಟು ನೀವು ಮಸಾಜ್ ಮಾಡೋದಕ್ಕೆ ಟ್ರೈ ಮಾಡಿ.
ನಾನು 10 ಟೈಮ್ಸ್ ಆದ್ರೂ ಮಸಾಜ್ ಮಾಡ್ತೀನಿ. ಒಂದು ಸತಿ ಏನಾರು ಹಚ್ಚಿದ್ರೆ ಫೇಸ್ಗಾಗ್ಬೋದು, ಕೈಗಾಗ್ಬೋದು. ಒಂದು ಸತಿ ಹಚ್ಚಿದ್ರೆ ಒಂದು ಸ್ವಲ್ಪ ಹೊತ್ತಾದರೂ ಮಸಾಜ್ ಮಾಡ್ಕೋತೀನಿ. ಈಗ ಒಂದು 10 ನಿಮಿಷ ಬಿಡಬೇಕು. ಆವಾಗ ಇದೆಲ್ಲ ಒಂದು ಸ್ವಲ್ಪ ಆಯ್ಲಿ ಆಗಿದೆಯಲ್ಲ ಅದೆಲ್ಲ ರಿಮೂವ್ ಆಗಿ ಒಂದು ಸ್ವಲ್ಪ ಒಣಗಬೇಕು ಅದೆಲ್ಲ. ನೋಡಿ ಯಾವ ಥರ ಆಗಿದೆ. 5 ಮಿನಿಟ್ಸ್ ಬಿಟ್ಟಿದ್ದೀನಿ. ಒಂದು 10 ಮಿನಿಟ್ಸ್ ಬಿಟ್ಟಾದಮೇಲೆ ನೋಡಿ ಯಾವ ಥರ ಆಗಿದೆ ಸ್ಕಿನ್ನು ಅಂತ. ಇನ್ನೂ ಇದೆಲ್ಲ ಒಂದು ಸ್ವಲ್ಪ ಒಣಗಬೇಕು. ಇದೆಲ್ಲ ಒಂದು ಸ್ವಲ್ಪ ಆರಿದ್ಮೇಲೆ ಕ್ಲೀನಾಗಿ ಸ್ಪೇಸಲ್ಲೆಲ್ಲ ಇನ್ನೂ ಇದು ಕ್ಲೀನಾಗಿ ಆರಿಲ್ಲ. ಮತ್ತು ಇನ್ನೊಂದು 10 ನಿಮಿಷ ಬಿಟ್ಟಿದ್ದೀನಿ. ಈಗ ನೋಡ್ಬೋದು ಯಾವ ಥರ ಆಗಿದೆ ಅಂತ. ನಿಮಗೆ ಒಂದು ಸ್ವಲ್ಪ ಅನ್ಕಂಫರ್ಟಬಲ್ ಫೀಲೆಲ್ಲ ಆಗ್ತಾ ಇರುತ್ತೆ. ನೋಡಿ ಈ ಥರ ಆಗಬೇಕು. ಸ್ಕಿನ್ನಲ್ಲೆಲ್ಲ ಒಂದು ಸ್ವಲ್ಪ ಫಿಟ್ನೆಸ್ ಒಂಥರ ಆಗ್ತಿರುತ್ತೆ. ಸ್ಕಿನ್ನು ಡ್ರೈನೆಸ್ ಡ್ರೈ ಆಗ್ತಿರುತ್ತೆ. ನೋಡಿ ಈ ಥರ ಎಲ್ಲ ಆಗ್ತಿರುತ್ತೆ. ಈ ಥರ ಆದರೆ ಸಾಕು. ಈ ಥರ ಆದಮೇಲೆ ನಿಮಗೆ ನೋಡಿ ನಾನೀಗ ವಾಶ್ ಮಾಡ್ಕೊಂಬಂದಿದ್ದೀನಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ನನ್ನ ಫೇಸ್ ಮುಂಚೆ ಹೇಗಿತ್ತು, ಈಗ ಹಚ್ಚಾದ್ಮೇಲೆ ಯಾವ ಥರ ಆಗಿದೆ ಅಂತ ನೀವೇ ಲೈವಲ್ಲಿ ರಿಸಲ್ಟ್ ತೋರಿಸ್ತಾ ಇರೋದು ನಾನು. ತುಂಬಾ ಚೆನ್ನಾಗಿದೆ ರಿಸಲ್ಟ್ ಮಾತ್ರ. ಸನ್ ಟ್ಯಾನ್ ಆಗಿರೋರಿಗೆ ಬೆಸ್ಟ್ ರೆಮಿಡಿ ಇದು. ನೋಡಿ ಯಾವ ಥರ ಆಗಿದೆ ಸ್ಕಿನ್ನು ಅಂತ. ನಾನು ಫಸ್ಟ್ ನಿಮಗೆ ತೋರಿಸಿದಾಗ ಸ್ಕಿನ್ ಯಾವ ಥರ ಇತ್ತು, ನಾನು ಈಗ ಯೂಸ್ ಮಾಡಾದಮೇಲೆ ಈ ಪ್ಯಾಕ್ನ ಯೂಸ್ ಮಾಡಾದಮೇಲೆ ಸ್ಕಿನ್ ಯಾವ ಥರ ಆಗಿದೆ ಅಂತ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನಾನು ಯಾವಾಗಲೂ ಇದನ್ನು ವೀಕ್ಲಿ 1 ಟೈಮ್ ಯೂಸ್ ಮಾಡ್ತೀನಿ. ನನ್ನ ಕೈ ನೋಡ್ಬೋದು ಯಾವ ಥರ ಆಗಿದೆ ಅಂತ. ಅಪ್ಲೈ ಮಾಡಾದಮೇಲೆ ಸ್ಕಿನ್ ಯಾವ ಥರ ವೈಟ್ ಥರ ಕಾಣಿಸ್ತಾ ಇದೆ, ಒಂದು ಸ್ವಲ್ಪ ಶೈನಿಂಗ್ ಥರ ಕಾಣಿಸ್ತಾ ಇದೆ. ನೋಡಿ ಇದನ್ನು ಯೂಸ್ ಮಾಡೋದ್ರಿಂದ ಸ್ಕಿನ್ ಬ್ರೈಟ್ನೆಸ್ ಕಾಣಿಸುತ್ತೆ, ಹಾಗೆಯೇ ವೈಟ್ ಆಗುತ್ತೆ. ಸ್ಕಿನ್ ಟ್ಯಾನ್ ಆಗಿರೋದೆಲ್ಲ ರಿಮೂವ್ ಆಗುತ್ತೆ. ಸೂಪರ್ ರೆಮಿಡಿ ನನ್ನ ಪ್ರಕಾರ. ನೋಡಿ ನಾನೆಲ್ಲ ಈಗ ಫೇಸ್ನ ವಾಶ್ ಮಾಡ್ಕೊಂಬಂದಿದ್ದೀನಿ. ಹೀಗೆ 4 ರೆಮಿಡಿ ಅಷ್ಟೇ ಯೂಸ್ ಮಾಡಿಕೊಂಡು ಫೇಸ್ ಪ್ಯಾಕ್ ರೆಡಿ ಮಾಡಿಕೊಂಡು ಸನ್ ಟ್ಯಾನ್ನ ಹೇಗೆ ರಿಮೂವ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಅಲ್ವಾ. ನಿಮಗೆ ಇದರಿಂದ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ನೋಡಿ ಸ್ಕಿನ್ ಯಾವ ಥರ ಕಾಣಿಸ್ತಾ ಇದೆ ಅಂತ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನಾನು ಇದನ್ನು ವೀಕ್ಲಿ 1 ಟೈಮ್ ಆದರೂ ಮಾಡ್ತೀನಿ. ನೋಡ್ಬೋದು ಯಾವ ಥರ ಸ್ಕಿನ್ ನಂದು ಬ್ರೈಟ್ನೆಸ್ ಆಗಿ ವೈಟ್ನೆಸ್ ಆಗಿ ಹಾಗೆಯೇ ಟ್ಯಾನ್ ರಿಮೂವ್ ಆಗಿರೋ ಥರ ಸ್ಕಿನ್ ಎಲ್ಲ ಕಾಣಿಸ್ತಾ ಇದೆ ಸ್ಕಿನ್ನು. ನನಗಂತೂ ಸಖತ್ ಇಷ್ಟ ಇದು. ವೀಕ್ಲಿ 1 ಟೈಮ್ ಮಾಡ್ತೀನಿ. ಹೋಮ್ ರೆಮಿಡಿ ಮನೇಲಿರುವಂಥದ್ದನ್ನೇ ಬಳಸ್ಕೊಂಡು ಟ್ರೈ ಮಾಡೋದು ತುಂಬ ಬೆಸ್ಟು. ಯಾವುದೇದೋ ಕೆಮಿಕಲ್ ಕ್ರೀಮ್ನೆಲ್ಲ ಹಾಕಿ ಸ್ಕಿನ್ನ ಹಾಳು ಮಾಡ್ಕೋಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೀವು ಒಂದು ಸತಿ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನಗಂತೂ ಇಷ್ಟ ಆಯಿತು ಈ ಪ್ಯಾಕು. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಥ್ಯಾಂಕ್ ಯು ಸೋ ಮಚ್.